ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ನೀ ಪೇನ್ ಅಂದ್ರೆ ಮೊಣಕಾಲು ನೋವು ಅಂತ ಹೇಳ್ತೀವಿ. ಒಂದು ಏಜ್ಗೆ ಮೊಣಕಾಲು ನೋವು ಬರೋದು ಸಹಜ ಅಂತ ಹೇಳ್ತೀವಿ. 45 ಏಜ್ ಆದ್ಮೇಲೆ 50 ಏಜ್ ಆದ್ಮೇಲೆ ಮೊಣಕಾಲು ನೋವು ಬರೋದು ಸಹಜ. ಯಾಕಂದ್ರೆ ಮೆನಿ ಪ್ಯಾಥಾಲಜಿಕಲ್ ಚೇಂಜಸ್, ಡಿಜೆನರೇಟಿವ್ ಚೇಂಜಸ್ ಆಗಿರುತ್ತೆ ಅಂತ ಹೇಳ್ತೀವಿ. ತುಂಬಾ ಅರ್ಲಿ ಏಜ್ ಅಲ್ಲಿ, ಈಗ 30 ಏಜ್ ಅಲ್ಲಿ ಮತ್ತೆ 25 to 30 ಯಂಗ್ ಏಜ್ ಅಲ್ಲಿ ಕೂಡ ಮೊಣಕಾಲು ನೋವು ಬರ್ತಾ ಇದೆ. ಸೊ ಕಾಸಸ್ ಆಫ್ ದ್ಯಾಟ್ ಅಂತ ಬಂದಾಗ, ಏನಕ್ಕೆ ಬರ್ತಾ ಇದೆ ಅಂತ ಬಂದಾಗ, ಮೆನಿ ಟೈಪ್ಸ್ ಆಫ್ ಕಾಸಸ್ ಇರಬಹುದು. ಟ್ರೇಸ್ ಔಟ್ ಮಾಡಿ ನೋಡಿದಾಗ ಸಮ್ ಕಾಸಸ್ ಲೈಕ್ ಸೆಡೆಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂಡ್ ಪೋಸ್ಚರ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ವೇರಿಂಗ್ ಟೈಟ್ ಕ್ಲೋತ್ಸ್ ಅಂತ ಹೇಳ್ತೀವಿ, ಅಂಡ್ ಸಮ್ಟೈಮ್ಸ್ ಏನಾಗುತ್ತೆ, ಹೈ ಹೀಲ್ಸ್ ಯೂಸ್ ಮಾಡ್ತೀವಿ ನಾವು ತುಂಬಾ ಲಾಂಗ್ ಡ್ಯೂರೇಷನ್ ಅಲ್ಲಿ. ಸೊ ದ್ಯಾಟ್ ಮೇ ಆಲ್ಸೋ ಕಾಸಸ್ ಸಮ್ಟೈಮ್ಸ್ ನೀ ಪೇನ್ ಅಂತ ಹೇಳ್ತೀವಿ. ಸೊ ಏನ್ ಮಾಡಬಹುದು ನಾವು ನೀ ಪೇನ್ಸ್ ಜಾಸ್ತಿ ಇದ್ದಾಗ ಅಂತಂದ್ರೆ, ಸೆಡೆಟರಿ ಲೈಫ್ ಸ್ಟೈಲ್ ಅಂತ ಬಂದಾಗ ಒಂದೇ ಕಡೆ ಕುತ್ಕೊಂಡಿರ್ತೀವಿ. ಸೊ ಅದ್ರ ಬದಲು 1 hour, ಅರ್ಧ ಗಂಟೆ ನೀವು ಕುತ್ಕೊಂಡಿದ್ದೀರಿ ಅಂದಾಗ 1 ರೌಂಡ್ ಹೋಗಿ ತಿರ್ಗಾಡ್ಕೊಂಡು ಬರೋದು ಅಂತ ಹೇಳ್ತೀವಿ. ಅಂಡ್ ತುಂಬಾ ಟೈಟ್ ಕ್ಲೋತ್ಸ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ದಟ್ ಮೇ ಆಲ್ಸೋ ಕಾಸಸ್. ಕೆಲವೊಂದ್ಸಾರಿ ಎಷ್ಟೋ ಜನ ಫೋನಲ್ಲಿ ನೋಡ್ತಾ ಇರ್ತೀನಿ, ದಿಸ್ ಇಸ್ ಆಲ್ಸೋ ಒನ್ ಬಿಗ್ಗೆಸ್ಟ್ ಕಾಸ್ ಅಂತ ಹೇಳ್ತೀವಿ. ಒಂದೇ ಕಡೆ ನಿಂತ್ಕೊಂಡ್ಬಿಟ್ಟು, ಒಂದೇ ಕಡೆ ಬಾಗಿ, ಒಂದೇ ಕಾಲ್ ಮೇಲೆ ಭಾರ ಹಾಕಿ ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇದೇ ತರ ನೀವು ಲಾಂಗರ್ ಡ್ಯೂರೇಷನ್ ಅಲ್ಲಿ ಹ್ಯಾಬಿಚುಯೇಟೆಡ್ ಆದ್ರೆ, ದ್ಯಾಟ್ ಪೇನ್ ಅಂದ್ರೆ ಯಾವ ಕಡೆ ಬೆಂಡ್ ಆಗಿ ಇರ್ತೀರಾ ಆ ಪೇನು, ನೀ ಪೇನ್ ಕೂಡ ಶುರು ಆಗೋ ಚಾನ್ಸಸ್ ಇರುತ್ತೆ. ದೀಸ್ ಆರ್ ಆಲ್ ಸ್ಮಾಲ್ ರೀಸನ್ಸ್ ಇರುತ್ತೆ. ನಾವು ತುಂಬಾ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಮಾಡ್ಕೊಂಡ್ರೆ ಈ ನೀ ಪೇನ್ ಅನ್ನು ನಾವು ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಏನ್ ಮಾಡಬಹುದು ಅಂತ ನೋಡ್ತಾ ಇದ್ವಿ ನಾವು. ಸೊ ನೀ ಎಕ್ಸ್ಟೆನ್ಷನ್, ನೀ ಫ್ಲೆಕ್ಷನ್ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತೀವಿ. ಕುತ್ಕೊಂಡಲ್ಲಿ ಮಾಡಬಹುದು ಅಥವಾ ನಿಂತ್ಕೊಂಡಲ್ಲೂ ಕೂಡ ಇದನ್ನ ಮಾಡಬಹುದು. ನೆಕ್ಸ್ಟ್ ನೀ ಫ್ಲೆಕ್ಷನ್, ನೀ ಎಕ್ಸ್ಟೆನ್ಷನ್ ಅಂಡ್ ಜೆಂಟಲ್ ಮಸಾಜ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಪೇನ್ ಇದೆ ಅಂತ ಅಂದಾಗ ನಾರ್ಮಲ್ ಆಯಿಲ್ ಆಗಲಿ, ಕೊಕೊನಟ್ ಆಯಿಲ್, ಸಿಂಪಲ್ ಆಯಿಲ್ ಹತ್ರ ತಗೊಂಡ್ಬಿಟ್ಟು ನೀವು ಒಂಚೂರು ಬಿಸಿ ಮಾಡ್ಕೊಂಡ್ಬಿಟ್ಟು 4 ಸೈಡ್ಸ್ ಅಲ್ಲಿ, ಮೇಲೆ ಕೆಳಗಡೆ ಅಂಡ್ ಸೈಡ್ಸ್ ಅಲ್ಲಿ, ಮೊಣಕಾಲು ಎಲ್ಲಿ ನೋವಿದೆ ಎಲ್ಲಾ ಕಡೆ ನೀವು ಅಪ್ಲೈ ಮಾಡಿ ಜೆಂಟಲ್ ಆಗಿ, ತುಂಬಾ ಪ್ರೆಷರ್ ಆಗುತ್ತೆ, ಜೆಂಟಲ್ ಆಗಿ ಮಸಾಜ್ ಮಾಡಿದಾಗ ಏನಾಗುತ್ತೆ, ಆ ಮಸಲ್ಸ್, ನೀ ಜಾಯಿಂಟ್ ಮಸಲ್ಸ್ ಸ್ವಲ್ಪ ಎನರ್ಜೈಸ್ ಆಗುತ್ತೆ. ಅಂಡ್ ಆಲ್ಸೋ ನಿಮಗೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಎನಿ ಟೈಪ್ ಆಫ್ ರಿಜಿಡಿಟಿ ಆ ತರ ಇದ್ರೂ ಕೂಡ ಸ್ವಲ್ಪ ಸ್ಟಿಫ್ನೆಸ್ ಎಲ್ಲ ಕೂಡ ಹೊರಟೋಗುತ್ತೆ. ಇದರಿಂದ ಕೂಡ ನೀ ಪೇನ್ ರೆಡ್ಯೂಸ್ ಆಗುತ್ತೆ. ಡಯಟ್ ಅಂತ ಬಂದು ಎಷ್ಟೋ ಸಾರಿ ನಾವು ಹೇಳ್ತೀವಿ, ತುಂಬಾ ಕ್ಯಾಲ್ಸಿಯಂ ರಿಚ್ ಫುಡ್ ಯೂಸ್ ಮಾಡಿ ಅಂತ ಹೇಳ್ತೀವಿ, ವೈಟಮಿನ್ ಡಿ ರಿಚ್ ಫುಡ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಅದು ಕೂಡ ಡಯಟ್ ಅಲ್ಲಿ ಲ್ಯಾಕಿಂಗ್ ಇದ್ದಾಗ ಕೂಡ ನಿಮ್ಗೆ ಅರ್ಲಿ ನೀ ಪೇನ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ವೆರಿ ಗುಡ್ ಇಂಪಾರ್ಟೆಂಟ್ ಡಯಟ್ ಅಂತ ಬಂದಾಗ ಅಶ್ವಗಂಧ ಯೂಸ್ ಮಾಡಿ ಅಂತ ಹೇಳ್ತೀವಿ, ಅಶ್ವಗಂಧ ಪೌಡರು. ಆರ್ ಎಲ್ಸ್ ನೀವು ರಾಗಿ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತೀವಿ, ಆಸ್ ಇಟ್ ಈಸ್ ರಿಚ್ ಇನ್ ಕ್ಯಾಲ್ಸಿಯಂ, ವೈಟಮಿನ್ ಡಿ ಅಂಡ್ ಇವನ್ ಫೈಬರ್, ಇವನ್ ಪ್ರೋಟೀನ್. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ನೀ ಪೇನ್ ಅಂತ ಹೇಳ್ತೀವಿ. ಅಂಡ್ ಅಶ್ವಗಂಧ ಪೌಡರ್ ಆಯುರ್ವೇದ ಮೆಡಿಸಿನ್ ನೀವು ಯೂಸ್ ಮಾಡಬಹುದು ದಿನ ಇದನ್ನ. ಅಂಡ್ ಒಂದು ಬೆಸ್ಟ್ ಡ್ರಿಂಕ್ ಅಂತ ಬಂದಾಗ ಪೆಪ್ಪರ್, ಜಿಂಜರ್ ಅಂಡ್ ಅಜಿವೈನ್ ಅಂದ್ರೆ ಓಂಕಾಳು, ಈ ಮೂರನ್ನ ಈಕ್ವಲ್ ಕ್ವಾಂಟಿಟಿಲಿ ಮಿಕ್ಸ್ ಮಾಡಿ 1 ಗ್ಲಾಸ್ ನೀರಲ್ಲಿ ಇದನ್ನ ಬಾಯ್ಲ್ ಮಾಡಕ್ಕೆ ಇಟ್ಟು, ಅದು ಅರ್ಧ ಗ್ಲಾಸ್ ಆಗೋವರೆಗೂ, ಅಂದ್ರೆ ಹಾಫ್ ಆಫ್ ದ ಕ್ವಾಂಟಿಟಿ ರೆಡ್ಯೂಸ್ ಆಗೋವರೆಗೂ ನೀವು ಇದನ್ನ ಬಾಯ್ಲ್ ಮಾಡಿ, ಇದನ್ನ ಸ್ಟ್ರೇನ್ ಮಾಡಿ ಒಂಚೂರು ಹನಿ ಹಾಕೊಂಡು ಇದನ್ನ ನೀವು ಟೀ ತರ ಕುಡಿದಾಗ ದಿಸ್ ವಿಲ್ ಆಲ್ಸೋ ಗಿವ್ ಯು ಅ ಗುಡ್ ರಿಸಲ್ಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಪೆಪ್ಪರ್ ಇಸ್ ಅನ್ ಆಂಟಿ ಇನ್ಫ್ಲಮೇಟರಿ, ಜಿಂಜರ್ ಮತ್ತೆ ಅಜ್ವೈನ್ ಆಕ್ಟ್ಸ್ ಆಸ್ ಅನ್ ಅನರ್ಜೆಸಿಕ್ ಅಂತ ಹೇಳ್ತೀವಿ, ಅಂದ್ರೆ ಪೇನ್ ಕಿಲ್ಲರ್ ಆಗಿದೆ ನಿಮಗೆ ಕೆಲಸ ಮಾಡ್ತಾ ಹೋಗುತ್ತೆ.